ನ್ಯೂಸ್ ವರೆಗೆ ಸ್ವಾಗತ. ನಾನು ಕೊನೆಯ ಚರ್ಚೆಯಲ್ಲಿದ್ದೀನಿ ಸೋಮು ಮತ್ತು ಶಿವನಂಜು ಅವರೇ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರು ಈಗ ಅವರು ಸತ್ಯಾನಂದ ಹೇಳೋದು, ನೀವು ಈ ರೀತಿಯ ಪಕ್ಷ ವಿರೋಧಿ ಕೆಲಸ ಮಾಡ್ತಾ ಇದ್ರಿ, ಕೆಲವರು ದಾರಿ ತಪ್ಪಿಸ್ತಾ ಇದ್ರಿ, ಪಟಾಲಂ ಅಂತ ಶಬ್ದ ಬಳಸ್ತಾ ಇದ್ದಾರೆ. ಸೊ ಈಗ ನೀವು ಹೇಳ್ತಾ ಇದ್ರಿ ಸತ್ಯಾನಂದ ಅವರು ಪಕ್ಷಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ, ಕೆಲವು ದೊಡ್ಡ ದೊಡ್ಡ ನಾಯಕರ ಹೆಸರನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಯಾರು ಇರಬೇಕು, ಯಾರು ಇರಬಾರ್ದು? ಸರ್, ಕಾಂಗ್ರೆಸ್ನಲ್ಲಿ ಖಂಡಿತವಾಗಿ ಯಾವುದೇ ಗುಂಪುಗಾರಿಕೆ ಇಲ್ಲ. ಇಲ್ಲಿರ್ತಕ್ಕಂಥದ್ದು ಏನಪ್ಪ ಪ್ರಶ್ನೆ ಅಂತಕ್ಕಂತಂದರೆ, ಅಧಿಕೃತ ಅಭ್ಯರ್ಥಿ, ಪಕ್ಷದ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಕೆಲಸ ಮಾಡಿದಂಥವರು ಆ ಒಂದು ಇದರಲ್ಲಿ ಇರಬಾರ್ದು. ಯಾರು? ಸತ್ಯಾನಂದ ಅವರ? ಸತ್ಯಾನಂದ ಅವರು ಇರಬಾರ್ದು. ಖಂಡಿತವಾಗಿ ಪಕ್ಷದಲ್ಲಿ ಇದ್ಕೊಂಡು ಪಕ್ಷಕ್ಕೆ ವಿರುದ್ಧವಾಗಿ ಇರಬಾರ್ದು ಅಂತಕ್ಕಂಥದ್ದು, ಪಕ್ಷ ವಿರೋಧಿ ಕೆಲಸಗಳನ್ನ ಮಾಡ್ತಕ್ಕಂಥವ್ರು ಇರಬಾರ್ದು ಅಂತ. ನಾನು ಆಗಲೇ ಸ್ಪಷ್ಟಪಡಿಸಿದ್ದೀನಿ, ಅಂಬರೀಷ್ ಅಣ್ಣ ಅವರ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತರನ್ನ ಪಕ್ಷಕ್ಕೆ ಸೇರ್ಕೊಂಡಿದ್ದೀನಿ. ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧವಾಗಿ ಕೆಲಸ ಮಾಡಬಾರ್ದು. ಅಧಿಕೃತವಾದ ಕಚೇರಿ ಮಾಡ್ಕೊಂಡು ಸತ್ಯಾನಂದ ಯಾರು ಕೆಲಸ ಮಾಡ್ತಾ ಇಲ್ಲ ಒಪ್ಕೊಳ್ಳೋಣ. ಈಗ ಸತ್ಯಾನಂದ ಅವ್ರದ್ದು ಬುದ್ಧಿ ಏನಪ್ಪಾ ಅಂದ್ರೆ, 100 ಸುಳ್ಳನ್ನ 100 ಸಾರಿ ಹೇಳುವ ಮೂಲಕ ಅದನ್ನ ಸತ್ಯ ಮಾಡೋದ್ರಲ್ಲಿ ಸತ್ಯಾನಂದ ಅವರು ನಿಷ್ಠಿದ್ರು. ಈಗ ಸತ್ಯಾನಂದ ಅವರಿಗೆ ನಾನು ಈ ಮೂಲಕ ನಿಷ್ಠಾವಂತರ ಬಗ್ಗೆ ಮಾತನಾಡುವ ನೀವು ಮೊದಲು ಪಕ್ಷಕ್ಕೆ ನಿಷ್ಠರಾಗುವ ಮೂಲಕ ಮಾತನಾಡುವ ನೈತಿಕತೆಯನ್ನು ಬೆಳೆಸಿಕೊಳ್ಳುವ ಮೂಲಕ ವಕ್ತಾರರಾಗಿ ಇಲ್ಲಾಂದ್ರೆ ವಕ್ತಾರ ಹುದ್ದೆಗೆ ಕೆಪಿಸಿಸಿ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಆರಾಮಾಗಿ ಮನೆಯಲ್ಲಿರಿ. ಇಲ್ಲಾಂದ್ರೆ ನೈತಿಕತೆ ಬೆಳೆಸ್ಕೊಳ್ಳುವ ಮೂಲಕ, ನೈತಿಕತೆ ಕಾಪಾಡುವ ಮೂಲಕ ನೈತಿಕ ಪ್ರಶ್ನೆ ಮಾಡಿ. ಅಮರಾವತಿ ಗ್ರೂಪ್ ಬೆಂಬಲ ಅಂತಲ್ಲ, ಸತ್ಯಾನಂದ ನಾನು ಒಬ್ಬ ಜನತೆ ಯುವಕರಿಂದ ಆಯ್ಕೆ ಆಗಿರುವ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಡಿಸಿಸಿ ಸದಸ್ಯನಾಗಿದ್ದೇನೆ. ನಿನ್ನಗೆ ಒಂದು ಶಿಫಾರಸು ಪತ್ರದಲ್ಲಿ ಕೆಪಿಸಿಸಿ ಮೆಂಬರ್ ಆಗಿಲ್ಲ. ಎಲ್ಲ ಹಿರಿಯರನ್ನ ಹಿಂದಿಕ್ಕಿ ಯಾರ್ದೋ ಹೆಸರು ಕೆಪಿಸಿಸಿ ಮೆಂಬರ್ ಆಗಿಲ್ಲ ನಾನು. ಸತ್ಯಾನಂದ ಅವರೇ, ಒಂದ್ ನಿಮಿಷ. ನಿಮ್ ಪ್ರಕಾರ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹಿಗಳು ಯಾರು? ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇರ್ಬೇಕು, ಯಾರು ಇರಬಾರ್ದು? ಈಗ ಅವ್ರು ಹೇಳ್ತಾ ಇದ್ದಾರೆ ನೀವು ಪಕ್ಷದ ದ್ರೋಹಿಗಳು ಅಂತ ಹೇಳ್ತಿದ್ರೆ, ನಿಮ್ಮ ಪ್ರಕಾರ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಒಂದು ಕೋರಿಕೆ ನಿಮ್ಮಲ್ಲಿ, ಒಂದೇ ಒಂದು ಸಣ್ಣ ಕೋರಿಕೆ, ದಯಮಾಡಿ ಈ ಸ್ಟಾರ್ಟಿಂಗ್ ನಲ್ಲಿ ಅಂಬರೀಷ್ ಒಂದು ಕ್ಲಿಪ್ಪಿಂಗ್ ಹಾಕುದ್ರಿ ನೀವು. ಅಂಬರೀಷ್ ಅವ್ರ ಸ್ಕ್ರಿಪ್ಟ್ ಅದು ರೀಪ್ಲೈ ಮಾಡಿ ಸರ್, ಗೊತ್ತಾಗುತ್ತೆ. ಅಲ್ಲ, ಈಗ ಸತ್ಯಾನಂದ ಅವರೇ, ನಿಮ್ ಪ್ರಕಾರ ಕಾಂಗ್ರೆಸ್ ಅಲ್ಲಿ ಯಾರು ಇರಬೇಕು? ಹೇಳ್ತಾರಲ್ಲ ಅಂಬರೀಷ್ ಅವರು, ನಾನು ಅಮರಾವತಿ 8 ಎಲೆಕ್ಷನ್ ಮಾಡಿದ್ದಾರೆ, ನಾನು ಉಳ್ಕತ್ತೀನಿ, ನಾನು ನೋಡಕ್ ಜನ ಬರ್ತಾರೆ, ಅವ್ರು ಪುಕ್ಸಟ್ಟೆ ಊಟ ಕೊಡ್ತಾರೆ, ಪುಕ್ಸಟ್ಟೆ ತಿಂಡಿ ಕೊಡ್ತಾರೆ. ಏನ್ ಸರ್ ಕಾಂಗ್ರೆಸ್ ಅವ್ರು ಬರ್ಗೆಟ್ ಹೋಗಿದ್ದಾರೆ ಸರ್ ಊಟ ತಿಂಡಿ ತಿನ್ನಕ್ಕೆ ಮನೆ ಹತ್ರ? ಕಾರ್ಯಕರ್ತರ ಬಗ್ಗೆ ಲಘುವಾಗಿ ಮಾತಾಡಬೇಡಿ, ಕಾರ್ಯಕರ್ತರ ಬಗ್ಗೆ ದಯಮಾಡಿ ಲಘುವಾಗಿ ಮಾತಾಡಬೇಡಿ. ಕಾಂಗ್ರೆಸ್ ಯಾರು ಬರ್ಗೆಟ್ಟವ್ರೆ ಅಂತಲ್ಲ, ಅದು ಒಂದು ಸೌಜನ್ಯ. ಕಾರ್ಯಕರ್ತರಿಗೆ ಊಟ ಆಗ್ತಕ್ಕಂಥದ್ದು, ಇದು ಮಾಡ್ತಕ್ಕಂಥದ್ದು ಸೌಜನ್ಯ. ಅದು ಕಾರ್ಯಕರ್ತರು ಬರ್ಗೆಟ್ಟವ್ರೆ ಅಂತಲ್ಲ. ಕಾರ್ಯಕರ್ತರ ಬಗ್ಗೆ ಲಘುವಾಗಿ ಮಾತಾಡಬೇಡಿ. ಯಾವುದೇ ಪಕ್ಷಕ್ಕೆ ಕಾರ್ಯಕರ್ತರು ಆಸ್ತಿ. ಕೆಪಿಸಿಸಿ ಸದಸ್ಯರು ಕೊಟ್ಟಿದ್ದಾರೆ, ಗೌರವದಿಂದ ಬದುಕೋದನ್ನ ಕಲೀರಿ, ಗೌರವದಿಂದ ಮಾತಾಡೋದ್ ಕಲೀರಿ. ಕಾಂಗ್ರೆಸ್ ಕಾರ್ಯಕರ್ತರ ಬಗ್ಗೆ ಮತ್ತೆ ಲಘುವಾಗಿ ಮಾತನಾಡಬೇಡಿ. ಯಾಕೆಂದ್ರೆ ನಿಮ್ಮದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಯಾರು ಕಾರ್ಯಕರ್ತರ ಆಸ್ತಿ, ಕಾರ್ಯಕರ್ತರ ಬಗ್ಗೆ ಲಘುವಾಗಿ ಮಾತನಾಡಬೇಡಿ. ನಿಮ್ ಜೊತೆ ಕಾರ್ಯಕರ್ತರ ರಕ್ಷಣೆಗೆ ಬರಲಿಲ್ಲ ಇವತ್ತು. ಕಾರ್ಯಕರ್ತರ ಜೊತೆ ಒಡನಾಟ ಇಟ್ಕೊಂಡಿದ್ರೆ ಮಂಡ್ಯ ನಿಮ್ಮ ಮಂಡ್ಯ ಭಿನ್ನಮತ ಇಲ್ಲಿ ಬೇಡ, ಇಲ್ಲಿ ಯಾಕಂತಂದ್ರೆ ಚರ್ಚೆ ಆಯ್ತು ಬಹಳಷ್ಟು. ಎಲ್ಲೊಂದು ಕಡೆ ಕಾರ್ಯಕರ್ತರ ಮಧ್ಯೆ ಅಸಮಾಧಾನಗಳಿದಾವೆ. ಕೆಲವು ವ್ಯಕ್ತಿಗಳ ಮಧ್ಯೆ ನೀವು ಕಾಂಗ್ರೆಸ್ ಪಕ್ಷದ ಒಂದ್ ರೀತಿ ಭಿನ್ನಮತ ಇದೆ ಅನ್ನೋ ವಾತಾವರಣ ಸೃಷ್ಟಿ ಆಗ್ತಾ. ಆದ್ರೆ ನೀವು ಹೇಳ್ತಾ ಇದ್ರಿ ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ ಅನ್ನೋದು. ಆದ್ರೆ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ, ಕೆಲವರಿಂದ ನೀವು ಈ ರೀತಿಯ ಬೀದಿ ಬರ್ತಾ ಇರ್ತಕ್ಕಂಥ ನಿಜಕ್ಕೂ ಕೂಡ ಕಾಂಗ್ರೆಸ್ ಬಂಡಾಯದ ಮನೆ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಇಷ್ಟೊತ್ತು ನಮ್ಮ ಜೊತೆಗೆ ಶಿವನಂಜು, ಸೋಮು ಮತ್ತು ಸತ್ಯಾನಂದ ಚರ್ಚೆ ಬಗ್ಗೆ ತಮಗೆಲ್ಲರೂ ಕೂಡ ಧನ್ಯವಾದ. ಇದು ಇವತ್ತಿನ ನ್ಯೂಸ್ ಅವರ್ ನೇರ ದಿಟ್ಟ ನಿರಂತರ ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.